ಯಾಕೆಲ್ರು ಕುರಿ ಸಾಕಾಣಿಕೆ ಒಳಗ ಲಾಸ್ ಆಗತ್ತಾರ? ಯಾವೆಲ್ಲಾ ಕಾರಣಗಳಿಂದ ಕುರಿ ಸಾಕಾಣಿಕೆ ಒಳಗ ಲಾಸ್ ಆಗ್ತಾರ ಅಂತ ತಿಳ್ಕೊಬೇಕಂದ್ರ ಈಗ ಈ ವಿಡಿಯೋ ಫುಲ್ ನೋಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದ್ರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋನು. ಇವತ್ತಿನ ವಿಡಿಯೋದೊಳಗ ಕುರಿ ಸಾಕಾಣಿಕೆ ಒಳಗ 80% ಜನ ಲಾಸ್ ಆಗ್ತಾರ. ಅದನ್ನ ದೊಡ್ಡ ದೊಡ್ಡ ಹೈಟೆಕ್ ಶೆಡ್ ಗಳನ್ನ ಮಾಡಿ ಕ್ಲೋಸ್ ಮಾಡ್ಕೊಂಡಿರ್ತಾರ. ಯಾವೆಲ್ಲ ರೀಸನ್ ಇಂದ ಯಾವೆಲ್ಲ ಕಾರಣಗಳಿಂದ ಹೈಟೆಕ್ ಶೆಡ್ ಗಳು ಕ್ಲೋಸ್ ಆಗ್ತಾವ, ಕುರಿ ಸಾಕಾಣಿಕೆ ಒಳಗ ಹೆವಿ ಲಾಸ್ ಆಗುತ್ತಂತ ಇವತ್ತ ನಾನು ಹೇಳ್ತೀನಿ. ಕುರಿ ಸಾಕಾಣಿಕೆ ಒಳಗ ನಷ್ಟ ಆಗುವ ಮುಖ್ಯ ಕಾರಣಗಳು ಏನು? ಮೊದಲನೇದಾಗಿ ಹೇಳೋದಾದ್ರೆ ಅವರಿಗೆ ಕುರಿ ಸಾಕಾಣಿಕೆ ಬಗ್ಗೆ ಯಾವ ರೀತಿಯ ಮಾಹಿತಿ ಇರಲ್ಲ. ಅಂದ್ರೆ ಯಾರೋ ಒಬ್ರು ಮಾಡಿರೋಂತ ರೀಲು ಅಥವಾ ಯೂಟ್ಯೂಬ್ ಒಳಗ ವಿಡಿಯೋ ನೋಡಿನೇ ಅವರು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಯಾವ ರೀತಿ ಅಂದ್ರೆ ನಾವ್ ಬೆಂಗಳೂರು ಬಿಟ್ಟು ಬಂದು ಕುರಿ ಸಾಕಾಣಿಕೆ ಮಾಡಿ ಲಕ್ಷಗಟ್ಲೆ ದುಡಿಯಾತೀವಿ. ನಮ್ಗ ಈ ವರ್ಕ್ ಗಿಂತ ಇಂಜಿನಿಯರ್ ಅಥವಾ ಗೌರ್ಮೆಂಟ್ ಜಾಬ್ ಬಿಟ್ಟು ಬಂದು ಕುರಿ ಸಾಕಾಣಿಕೆ ಒಳಗ ತಿಂಗಳಿಗೆ ಇಷ್ಟು ಲಕ್ಷ ದುಡಿತೀವಿ, ವರ್ಷಕ್ಕೆ ಇಷ್ಟು ಲಕ್ಷ ದುಡಿತೀವಿ. ಅದ್ರೊಳಗಂತ್ರು ದೀಡ್ ತಿಂಗಳಿಗೆ 2 ತಿಂಗಳಿಗೆ ಫ್ಯಾಟಿಂಗ್ ಒಳಗ ನಾವು ಒಂದು ಮರಿಯಿಂದ 3,000 ರೂಪಾಯಿ ದುಡಿತೀವಿ ಅಂತಾರ. ಸೊ ಇವ್ರು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಿಡ್ತಾರ. ಒಂದು ಮರಿಗೆ 3,000 ರೂಪಾಯಿ ಅಂದ್ರ 3 ತಿಂಗಳು ಅಂದ್ರ ಇಷ್ಟ ಆಗುತ್ತ ದುಡ್ಡು. ಸೊ ಮರಿಗಳು ತಂದಿರ್ತಾರ ಇಲ್ಲೋ, ಮೊದಲೇ ಎಲ್ಲಾ ಟೈಪ್ ಮಾಡ್ಕೊಂಡು ಈ ಮರಿ ಹಿಂದೆ ಇಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೋತಾರ. ಸೊ ಇದು ಸರಿಯಾದ ಒಂದು ಆಲೋಚನೆ ಅಥವಾ ಯೋಜನೆ ಮಾಡ್ಕೊಲಾರೇನೆ ಶುರು ಮಾಡ್ತಾರ. ಸೊ ಇದ್ರಿಂದನೇ ಮೊದಲು ಅವರು ಲಾಸ್ ಆಗಕ್ಕ ಸ್ಟಾರ್ಟ್ ಮಾಡ್ತಾರ. ಇದೇ ಮೊದಲು ಅವ್ರಿಗೆ ಹೊಡೆತ ಕೊಡುವಂತದ್ದು. ರೋಗದ ಬಗ್ಗೆ ನಿರ್ಲಕ್ಷ್ಯ. ಎರಡನೇ ಪಾಯಿಂಟ್ ಹೇಳ್ಬೇಕಂದ್ರ ಲಾಸ್ ಆಗೋದಕ್ಕ ರೋಗದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರ. ಯಾವ ರೀತಿ ಅಂದ್ರ ಮೊದಲನೇ ಮಾತು, ಅವ್ರಿಗೆ ರೋಗ ಬಂದೈತಿ ಅಂತಾನು ಐಡೆಂಟಿಫೈ ಮಾಡೋದಿಲ್ಲ. ಒಂದಿಷ್ಟು ಜನ ಮಾಡ್ತಾರ. ಅಂದ್ರೆ ಇನ್ನು ಮುಖ್ಯ ಕಾರಣಗಳು ಹೇಳ್ಬೇಕಂದ್ರ ನಾನು ವ್ಯಾಕ್ಸಿನೇಷನ್ ಅನ್ನ ಅವರು ಏನೋ ಅವಾಯ್ಡ್ ಮಾಡ್ತಾರ ಅಂತ ಹೇಳ್ಬೋದು. ವ್ಯಾಕ್ಸಿನೇಷನ್ ಆಗ್ಲಿ, ಆಮೇಲೆ ಡಿವಾರ್ಮಿಂಗ್ ಅಂತೂ ಯಾರು ಅವಾಯ್ಡ್ ಮಾಡಲ್ಲ, ಆಲ್ಮೋಸ್ಟ್ ಡಿವಾರ್ಮಿಂಗ್ ಮಾಡೇ ಮಾಡ್ತಾರ. ಅದ್ರ ವ್ಯಾಕ್ಸಿನೇಷನ್ ಮತ್ತ ಔಷಧಿಗಳನ್ನ ಅವಾಯ್ಡ್ ಮಾಡ್ತಾರ. ಇನ್ನ ಡಾಕ್ಟರ್ ಸಲಹೆ ಪಡೆಯದೆ ಯಾವ್ದೋ ಒಂದು ಶೆಡ್ಡಿಗೆ ಅಥವಾ ಯಾರೋ ಒಬ್ರು ಹೇಳಿದ್ರು ಅಂತ ಹೈ ಡೋಸ್ ಮೆಡಿಸನ್ ಕೊಡೋದು, ಯಾರೋ ಹೇಳಿದ್ರು ಅಂತ ಹೇಳಿ ಸಿಕ್ಕಂತ ಮೆಡಿಸನ್ ಕೊಡೋದ್ರಿಂದ ಮರಿಗಳ ಆರೋಗ್ಯದೊಳಗ ಏರುಪೇರಾಗುತ್ತ, ಅಲ್ಲಿ ಅವ್ರಿಗೆ ಹೊಡೆತ ಕೊಡುತ್ತ. ಇನ್ನು ವ್ಯಾಕ್ಸಿನೇಷನ್ ಹೇಳ್ಬೇಕಂದ್ರ ಕುರಿ ಸಾಕಾಣಿಕೆ ಒಳಗ ವ್ಯಾಕ್ಸಿನೇಷನ್ ಅನ್ನೋದೊಂದು ಪ್ರೊಟೆಕ್ಷನ್ ಇದ್ದಂಗ. ಈ ವ್ಯಾಕ್ಸಿನೇಷನ್ ಏನ್ ಮಾಡ್ತಾರ ಅಂದ್ರ ಇರ್ಲಿ ಬಿಡು ನಾವೇನ್ ಮಾಡೋದು, ಲಾಂಗ್ ಟರ್ಮ್ ಮಾಡೋರು ಒಂದ್ ಹಾಕಿಸ್ತಾರ ಇಲ್ಲ ಅನ್ನೋದು ನನಗೂ ಅಷ್ಟಿಲ್ಲ. ಶಾರ್ಟ್ ಟರ್ಮ್ ಒಳಗಂತೂ ಬಹಳಷ್ಟು ಜನ ಒಂದ್ 80-70% ಅಷ್ಟು ವ್ಯಾಕ್ಸಿನೇಷನ್ ಮಾಡ್ಸೋದಿಲ್ಲ. ಯಾಕಂದ್ರೆ ಸಾಕೋದು 3 ತಿಂಗಳು ಸಾಕೋದಕ್ಕ ನಾವು ವ್ಯಾಕ್ಸಿನೇಷನ್ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಅಂತ ಯಾಕೆ ಮಾಡಿಸ್ಬೇಕು ಅನ್ಕೋತಾರ. ಆದ್ರೆ ಒಂದ್ ಹೇಳ್ತೀನಿ, ಒಂದ್ ಸರಿ ರೋಗಗಳೇನಾದ್ರು ಬಂದ್ಬಿಟ್ರ ನೀವು ಎಂತ ಮೆಡಿಸನ್ ಕೊಟ್ರುನು ಒಂದು ಸಣ್ಣ ವ್ಯಾಕ್ಸಿನೇಷನ್ ಮಾಡ್ಸೋದು ಈಗಂತೂ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಂತೂ ಫ್ರೀ ಆಗಿ ಸಿಗ್ತಾವು. ಸೊ ನೀವ್ ರೊಕ್ಕ ಕೊಡ್ಬೇಕು ಅಥವಾ ತಂದಗೆಸ ಒಂದೊಂದ್ ಮರಿ ಹಿಡ್ಕೊಂಡು ಮಾಡ್ಬೇಕು ವ್ಯಾಕ್ಸಿನೇಷನ್ ಅಂತ ಏನಾದ್ರು ಬಿಟ್ರಿ ಅಂದ್ರ ಒಂದು ರೋಗ ಏನಾದ್ರು ಬಂತಂದ್ರ ಮರಿಗಳು ಅಚಾನಕ್ ಆಗಿ ಒಂದ್ ಹಿಡ್ದು ಸಾವನ್ನಪ್ಪಕ್ ಚಾನ್ಸ್ ಸ್ಟಾರ್ಟ್ ಮಾಡ್ತಾವ. ಬಹಳಷ್ಟು ಜನ ನನ್ಗ ಇನ್ಸ್ಟಾಗ್ರಾಮ್ ಒಳಗ್ ಕಮೆಂಟ್ ಮಾಡ್ತಾವ, ನಮ್ ಮರಿಗಳು ಮೇಡಮ್ ಒಂದ್ ದಿನಕ್ಕ 4 ಮರಿ ಸಾಯ್ತಾವ್, 4 ದಿನದೊಳಗ 5-6 ಮರಿ ಸತ್ತು ಅಂತಾರ. ಸೊ ಅದಕ್ ಮೇನ್ ರೀಸನ್ ವ್ಯಾಕ್ಸಿನೇಷನ್. ಅವ್ರಿಗೆ ನಾ ಮೊದಲು ಕೇಳ್ತೀನಿ ವ್ಯಾಕ್ಸಿನೇಷನ್ ಮಾಡ್ಸಿರಿ ಅಂತ. ಸೊ ಅವ್ರು ಹೇಳ್ತಾರ ವ್ಯಾಕ್ಸಿನೇಷನ್ ಆಗಿಲ್ಲ ಮೇಡಮ್, ಡಿವಾರ್ಮಿಂಗ್ ಆಗೈತಿ. ಸೊ ಮೇನ್ ಇಂಪಾರ್ಟೆಂಟ್ ಅಂದ್ರ ವ್ಯಾಕ್ಸಿನೇಷನ್ ಮಾಡಿಸ್ರಿ. ಮರಿಗಳು ಸಾವನ್ನಪ್ಪಿದ್ವು ಅಂದ್ರ ಸತ್ತು ಅಂದ್ರ ಅವಾಗ ಏನು ಮಾಡಕ್ಕಾಗಲ್ಲ, ಪಶ್ಚಾತ್ತಾಪ ಬಿಟ್ಟು ಬೇರೆ ಏನು ಮಾಡಕ್ ಆಗೋದಿಲ್ಲ ನಾವು. ಅದಕ್ಕ ಮೇನ್ ವ್ಯಾಕ್ಸಿನೇಷನ್ ಅವಾಯ್ಡ್ ಮಾಡ್ಬೇಡ್ರಿ. ಇನ್ನ 3 ತಿಂಗಳು ವ್ಯಾಕ್ಸಿನೇಷನ್ ಒಳಗ ಅಷ್ಟು ವ್ಯಾಕ್ಸಿನೇಷನ್ ಮಾಡ್ಬೇಕಂತ ಕೇಳೋದಾದ್ರೆ ಬೇಡ. ಅಷ್ಟು ವ್ಯಾಕ್ಸಿನೇಷನ್ ಏನ್ ಮಾಡೋದ್ ಬೇಡ. PPR ET ಅಂತೂ ಕಂಪಲ್ಸರಿ ಆಗಿ ಮಾಡಿಸ್ಕೋರಿ. ಒಂದ್ 3 ತಿಂಗಳು ಪ್ಯಾಟ್ನಿಂಗ್ ಒಳಗ ಆ 3 ತಿಂಗಳೊಳಗ ನಿಮ್ ಮರಿಗಳು ಅಷ್ಟು ಮರಿಗಳು ನೀವು ತಂದಂತ 10 ಮರಿ ಇರ್ಲಿ, 20 ಮರಿ ಇರ್ಲಿ ಅಥವಾ 40-50 ಮರಿಗಳು ಇರ್ಲಿ ಚೆನ್ನಾಗಿರ್ತಾವ, ಹೆಲ್ದಿ ಆಗಿರ್ತಾವು. ಸಾವನ್ನಪ್ಪೋ ಚಾನ್ಸಸ್ ಕಡಿಮೆ ಇರುತ್ತ. ವ್ಯಾಕ್ಸಿನೇಷನ್ ನೀವು ಹಾಕ್ಸಿಲ್ಲ, ಅವಾಯ್ಡ್ ಮಾಡಿದ್ರಿ ಅಂದ್ರ ಹೇಳಿದೆ ಅಲ್ಲ, ನಿಮ್ದು ಮರಿಗಳು 1 ತಿಂಗಳು ಏನಾದ್ರೂ ಆರಾಮಾಗಿರ್ಬಹುದು. ಅದಾಗಿಂದ ಹೆಂಗಾಗ್ಬಿಡ್ತಂದ್ರ ಅಚಾನಕ್ ಆಗಿ ಒಂದ್ ಹಿಡ್ದು ಸಾಯಕ್ ಚಾನ್ಸ್ ಮಾಡ್ತಾವ. ಸೊ ಹಂಗಾಗಿಂದ ನಿಮ್ಗ ದೊಡ್ಡ ಮಟ್ಟಕ್ಕ ಲಾಸ್ ಆಗುತ್ತ. ಇದು ಒಂದು ಕೂಡ ಲಾಸ್ ಆಗೋದಕ್ಕ ಕಾರಣ ಆಗುತ್ತ. ಸೊ ರೋಗದ ಬಗ್ಗೆ ಮೊದಲು ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಇನ್ನ ಇದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರ ಮರಿಗಳ ಆಯ್ಕೆ, ತಳಿಯ ಆಯ್ಕೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ನಾವೀಗ ಕುರಿ ಸಾಕಾಣಿಕೆ ಮಾಡಾತೀವಿ ಅಂದ್ರೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಜನ ತಲೆ ಕೆಡ್ಸ್ಕೊಳೋದು ಶೆಡ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ತಲೆ ಕೆಡ್ಸ್ಕೊತಿರ್ತಾರೆ. ಸೊ ಮೊದಲು ನಾವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಾತೀವಿ ಅಂದ್ರೆ ತಲೆ ಕೆಡ್ಸ್ಕೊಂಡ್ ಬೇಕಾಗಿರುವಂತ ವಿಷಯ ಯಾವ ರೀತಿಯ ಮರಿ ಹಾಕ್ಬೇಕು, ಯಾವ ತಳಿಯ ಮರಿ ಹಾಕ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್.
ಸೊ ಯಾವ ರೀತಿ ಅಂದ್ರ ನಮ್ಮ ಕ್ಲೈಮೇಟಿಗೆ ಹೊಂದಿಕೊಳ್ಳುವಂತ ಮರಿ ಇರ್ಬೇಕು, ನಮ್ಮ ಪ್ರದೇಶಕ್ಕ ಹೊಂದಿಕೊಳ್ಳುವಂತ ಮರಿ, ವೇಗವಾಗಿ ತೂಕ ಹೆಚ್ಚಾಗುವಂತ ಮರಿ, ಅದಾದ್ಮೇಲೆ ಅನಾರೋಗ್ಯದ ಸಮಸ್ಯೆ ಕಡಿಮೆ ಇರುವಂತ ಮರಿಗಳನ್ನ ನಾವು ಚಾಯ್ಸ್ ಮಾಡ್ಬೇಕಾಗತ್ತ. ಕುರಿ ಸಾಕಾಣಿಕೆ ಒಳಗ ಒಂದೇ ರೀತಿಯ ಮರಿ ಇಲ್ಲ, ಬಹಳಷ್ಟು ರೀತಿಯ ಮರಿಗಳದಾವು. ಆದ್ರೂ ನಮ್ಮ ಪ್ರದೇಶಕ್ಕ ಯಾವ ರೀತಿಯ ಮರಿ ಹೊಂದ್ಕೊಳ್ಳುತ್ತಂತ ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕಾಗತ್ತ. ಸೊ ಹೇಳ್ಬೇಕಂದ್ರ ಕೆಂಗೂರಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಹೊಂದ್ಕೊಳ್ಳುತ್ತ ಅದು. ಅದ್ರೊಳಗ ನಮ್ದು ಬಿಸಿಲ್ನಾಡಿಗಂತ್ರು ಇನ್ನೂನು ಹೊಂದ್ಕೊಳ್ಳುತ್ತ, ಚೆನ್ನಾಗ್ ವೇಟ್ ಗೇನ್ ಆಗುತ್ತ. ಎಳಗ ಕೆಂಗೂರಿ ಈ ಕಡೆ ಬಹಳಷ್ಟು ಜನ ಸಾಕೋದೇ ಎಳಗ ಮತ್ತ ಕೆಂಗೂರಿ. ಅದ್ರಾಗ ಎಳಗ ಕಂಪೇರ್ ಮಾಡಿದ್ರ ಕೆಂಗೂರಿ ಫಾಸ್ಟ್ ಗ್ರೋತ್ ಆಗುತ್ತಾ, ಅದಾದ್ಮೇಲೆ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಎಳಗ ಕೆಂಗೂರಿಗೆ ಕಂಪೇರ್ ಮಾಡಿದ್ರೆ ಎಳಗ ಒಂದಿಷ್ಟು ಡಿಸೀಸ್ ಗಳ ಅದು ಇದು ಅಂತ ಸ್ಟಾರ್ಟ್ ಆಗುತ್ತ, ಸ್ವಲ್ಪ ಸಾಫ್ಟ್ ಅಂತ ಹೇಳ್ಬೋದು ಕೆಂಗೂರಿ ಕಂಪೇರ್ ಮಾಡಿದ್ರೆ. ಸೊ ನೀವು ಮೊದಲು ತಳಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಎಷ್ಟು ತಳಿ ಅದಾವು, ಯಾವ ರೀತಿ ಅದಾವು, ಡಿಸೀಸ್ ಗಳನ್ನ ಯಾವ ತಡ್ಕೋತಾವು, ಕ್ಲೈಮೇಟ್ ಗಳಿಗೆ ಯಾವ ಹೊಂದ್ಕೋತಾವು ಅಂತ ಹೇಳಿ ತಿಳ್ಕೊಂಡು ತಳಿಯ ಆಯ್ಕೆ ಮಾಡ್ಕೊಂಡು ಅದಾದ್ಮೇಲೆ ನೀವು ಶೆಡ್, ಆಹಾರದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗ್ರಿ. ತಳಿ ಏನಾದ್ರೂ ಇದು ತಪ್ಪಾಗಿ ಚಾಯ್ಸ್ ಮಾಡಿದ್ರ ನಿಮ್ ಕುರಿ ಸಾಕಾಣಿಕೆ ಲಾಸ್ ಆಗುತ್ತ. ಮರಿಗಳ ಆಯ್ಕೆ ಯಾವ ರೀತಿ ಮರಿಗಳ ಆಯ್ಕೆ ಇರ್ಬೇಕು, ಎಲ್ಲಿಂದ ತರ್ಬೇಕು ಅನ್ನೋದು ಗೊತ್ತಿರ್ಬೇಕಾಗುತ್ತ. ಸೊ ಮರಿಗಳ ಆಯ್ಕೆ ಒಳಗ ನೀವೇನಾದ್ರೂ 3 ತಿಂಗಳು ಒಳಗಿರುವಂತ ಮರಿಗಳನ್ನ ತಂದ್ರ ಅದು ಅಂತೂ 100% ನಿಮ್ಗ ಲಾಸ್ ಆಗುತ್ತೆ. ತಂದಿರುವಂತ ಅಷ್ಟು ಮರಿಗಳು ಹೋಗ್ತಾವಂತ ಹೇಳ್ಬೋದು. ಸೊ ಮರಿಗಳ ಆಯ್ಕೆ ಎಷ್ಟು ತಿಂಗಳು ಮರಿಗಳು ತರಬೇಕು, ಎಲ್ಲಿಂದ ತರಬೇಕು, ಯಾವ ರೀತಿಯ ಮರಿಗಳನ್ನ ತರಬೇಕು ಅನ್ನೋದು ಐಡಿಯಾ ಮಾಡ್ಕೊಂಡಿರ್ಬೇಕು. ಅದು ಮುಂಚೆನೆ ಯೋಚನೆ ಮಾಡಿರ್ಬೇಕು. ಮಾಡಿಲ್ಲ ಅಂದ್ರೆ ಇದು ಕೂಡ ಒಂದು ಲಾಸ್ ಆಗೋದಕ್ಕ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರ ಆಹಾರದ ಅಸ್ತವ್ಯಸ್ತ ಆಗುತ್ತೆ. ಸೊ ಯಾವ ರೀತಿ ಅಂದ್ರ ನಾವು ಎಷ್ಟು ಮರಿಗಳನ್ನ ತರ್ತೀವಿ ಅಂತ ನೋಡ್ಕೊಂಡು ಅದ್ರ ಮೇಲೆ ಆ ಪ್ರಮಾಣದೊಳಗ ಒಂದಿಷ್ಟು ಜಾಸ್ತಿ ಉಳಿಯೋಂಗ ನಾವು ಫುಡ್ ನ ಸ್ಟಾಕ್ ಮಾಡ್ಕೋಬೇಕಾಗುತ್ತೆ. ಅಂದ್ರ ಒಣ ಮೇವಿರ್ಲಿ, ಹಸಿ ಮೇವಿರ್ಲಿ, ನಾವು ಮರಿಗಳನ್ನ ಯಾವ ರೀತಿ ತರ್ತೀವಿ ಆ ಮರಿಗಳೆಲ್ಲ ತಿಂದನು ಒಂದಿಷ್ಟು ಫುಡ್ ಉಳಿಬೇಕು. ಕಡಿಮೆ ಅಂತ ಆಗ್ಬಾರ್ದು, ಹೆಚ್ಚಿಗೆ ಉಳಿಯೋಂಗ ಫುಡ್ ನ ಸ್ಟೋರ್ ಮಾಡ್ಕೋಬೇಕಾಗತ್ತ. ಸೊ ಒಂದಿಷ್ಟು ಜನ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಒಂದೊಂದ್ ಕಡೆ ಮರಿಗಳನ್ನ ಫುಡ್ ಒಂದ್ ಇಷ್ಟು ಸಿಕ್ಕೇತಿ ಅಂತ ಇಷ್ಟು ತಂದಿರ್ತಾರ, ಮರಿಗಳನ್ನ ತಂದ್ ಹಾಕೋನು ಸದ್ಯಕ್ಕಂತೂ ಸಿಕ್ಕಿಲ್ಲ, ಮರಿಗಳು ತಂದ್ ಹಾಕೊಂಡ್ಮೇಲೆ ನಾವ್ ಹುಡ್ಕೊಂಡು ತರೋನು ಅನ್ಕೊಂಡಿರ್ತಾರ. ಸೊ ಆ ಟೈಮಿಗೆ ಏನ್ ಆಗ್ಬಿಡುತ್ತಂದ್ರ ಮರಿಗಳು ತಂದ ನಂತರ ನಮ್ಗ ಫುಡ್ ಬೇಕೇ ಆಗ್ಬಿಡುತ್ತ. ಆ ಟೈಮಿಗೆ ಫುಡ್ ಸಿಕ್ತು ಓಕೆ, ಸಿಕ್ಕಿಲ್ಲ ಅಂದ್ರುನು ಸಿಕ್ರುನು ಹೆಂಗಾಗುತ್ತಂದ್ರ ಹೆವಿ ಕಾಸ್ಟ್ಲಿ ಹೇಳ್ಬಿಡ್ತಾರ. ಫುಡ್ ಇಲ್ಲ ಅಂದ್ರ ನಡೆಯೋದಿಲ್ಲ, ಮರಿಗಳಿಗೆ ಒಣ ಹೊಟ್ಟು ಮೇವು ಇರ್ಲಿಲ್ಲ ಅಂದ್ರ ನಡೆಯೋದಿಲ್ಲ. ಆ ಟೈಮಿಗೆ ನಾವು ಎಷ್ಟೇ ದುಡ್ಡಾದ್ರೂ ಮರಿಗಳು ಬೇಕಂತ ಕೊಟ್ಟು ತರೋದಾಗುತ್ತ. ಸೀಸನ್ ಇದ್ದಾಗ ನೀವು ಸಿಕ್ಕಿರುವಂತ ಹೊಟ್ಟುಗಳನ್ನ ಸ್ಟಾಕ್ ಮಾಡ್ಕೊಂಡ್ರ ಒಂದು ರೀಸನೇಬಲ್ ರೇಟ್ ಒಳಗ ನಿಮ್ಗ ಬೇಕಾಗಿರುವಂತ ಒಣ ಮೇವು ಸಿಗುತ್ತ. ಸೀಸನ್ ಬಿಟ್ಟು ಮರಿಗಳು ತಂದ ಮೇಲೆ ನೋಡೋಣ ಅಂತ ಏನಾದ್ರು ಬಿಟ್ರ ಕಾಸ್ಟ್ಲಿ ಆಗುತ್ತೆ, ಒಂದೊಂದ್ ಟೈಮ್ ಕೂಡ ಸಿಗೋದು ಕೂಡ ಕಷ್ಟ ಆಗುತ್ತೆ. ಮರಿಗಳು ತಂದು ಹಾಕಿದ್ಮೇಲೆ ನಿಮ್ಗ ಫುಡ್ ಏನಾದ್ರು ಶಾರ್ಟೇಜ್ ಇದ್ರ ಮರಿಗಳ ತೂಕ ಹೆಚ್ಚಾಗೋದಿಲ್ಲ, ಬೆಳವಣಿಗೆ ಸರಿ ಆಗೋದಿಲ್ಲ. ಸೊ ಆಮೇಲೆ ಏನಾಗುತ್ತ, ನೀವು ಶಾರ್ಟ್ ಟರ್ಮ್ ಸಾಕ್ಬೇಕ ಅನ್ಕೊಂಡಿರೋರು ಲಾಂಗ್ ಟರ್ಮಿಗೆ ಹೋಗ್ಬಿಡ್ತದೆ. 3 ತಿಂಗಳು ಸಾಕ್ಬೇಕು ಅನ್ಕೊಂಡಿರೋರು 4 ತಿಂಗಳು, 5 ತಿಂಗಳು, 6 ತಿಂಗಳು ದಾಟಿ ಹೋಗುವಂತ ಚಾನ್ಸಸ್ ಇರ್ತಾವ. ಸೊ ಅದಕ್ಕ ಮೊದಲು ಆಹಾರದ ವ್ಯವಸ್ಥೆ ಕರೆಕ್ಟ್ ಆಗಿರ್ಲಿ. ಇನ್ನ ಕಾನ್ಸಂಟ್ರೇಟ್ ಫೀಡಿಗೆ ಆಹಾರದ ವ್ಯವಸ್ಥೆ ಒಳಗೆ ಕಾನ್ಸಂಟ್ರೇಟ್ ಫೀಡಿಗೆ ಬರೋದಾದ್ರೆ ಒಂದೇ ರೀತಿಯ ಕಾನ್ಸಂಟ್ರೇಟ್ ಫುಡ್ ನ ಮೇಂಟೈನ್ ಮಾಡ್ರಿ. ಮರಿಗಳಿಗೆ ತಂದಾಗ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರಿ, ಸೊ ಮುಗಿಯೋವರೆಗೂ ಆ ಮರಿಗಳನ್ನ ಸೇಲ್ ಮಾಡೋವರೆಗೂ ಅದೇ ರೀತಿ ಮೇಂಟೈನ್ ಮಾಡ್ರಿ. ನೀವು ಕಾನ್ಸಂಟ್ರೇಟ್ ಫೀಡ್ ಅಥವಾ ಫುಡ್ ಒಳಗೆ ಏನೋ ಚೇಂಜ್ ಮಾಡಾತಿರಿ ಅಂತ ಅನ್ಸಿದ್ರ ಒಂದಿಷ್ಟು ಗ್ಯಾಪ್ ಕೊಟ್ಟು ಸ್ಲೋ ಆಗಿ ಚೇಂಜ್ ಮಾಡ್ರಿ. ಬೆಟರ್ ನನಗೆ ಏನನ್ಸುತ್ತೆ ಅಂದ್ರೆ ಈ ಒಂದ್ ಬ್ಯಾಚ್ ನೀವು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಹಂಗ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ರಿ. ಅಂಡ್ ಹೊಸ ಬ್ಯಾಚ್ ತಂದ್ ಹಾಕ್ತಿರಿ ಅಂದ್ರೆ ಅದಕ್ಕ ಬೇರೆ ರೀತಿಯ ಕೈ ತಿಂಡಿನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು, ಪ್ರಯೋಗ ಮಾಡ್ಬೋದು ಆ ಮರಿಗಳ ಮೇಲೆ. ಅದಕ್ಕಿಂತ ತೂಕ ಜಾಸ್ತಿ ಬರುತ್ತಂತ ನಿಮ್ಗೆ ಗೊತ್ತಾಗುತ್ತ. ಸೊ ಇದ್ರೊಳಗಂದ್ರೆ ಏರುಪೇರು ಆಗಿ ತಿಂದಂತ ಫುಡ್ ಮರಿಗಳು ಅಸ್ತವ್ಯಸ್ತ ಆಗ್ತಾವಂತ ಹೇಳ್ಬಹುದು. ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರ ಅನುಭವ ಇಲ್ಲದೇನೆ ಸ್ಟಾರ್ಟ್ ಮಾಡೋದು. ಯಾರೋ ಒಬ್ರದ ನೋಡಿ ಅದಾದ್ಮೇಲೆ ನೀವು ಸ್ಟಾರ್ಟ್ ಮಾಡ್ರಿ, ನಾವು ಗೈಡ್ ಮಾಡ್ತೀವಿ ಹಿಂದೆ ನಿಂತು. ಏನೋ ಪ್ರಾಬ್ಲಮ್ ಆದ್ರೂ ಅವ್ರನ್ನ ಹೋಗಿ ಕೇಳಿದ್ರ ಅವ್ರು ಹೇಳ್ತಾರ. ಸೊ ನಾವ್ ಸ್ಟಾರ್ಟ್ ಮಾಡೋನು ಮಾಡ್ಕೊಂಡ್ ಅನುಭವ ಪಡ್ಕೊಳ್ಳೋಣಂತ. ಏನೋ ಪ್ರಾಬ್ಲಮ್ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೂ ಅವ್ರು ಹೇಳ್ತಾರ, ನಮ್ಗ ಮಾಡ್ದವ್ರು ಹೇಳ್ತಾರ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಡ್ತಾರ ಧೈರ್ಯ ತಗೊಂಡ್. ಅದಾದ್ಮೇಲೆ ಹೆಂಗಾಗತ್ತಂದ್ರ ಹೇಳಿದ್ನಲ್ಲ, ಇದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ ಅಂದ್ರ ಯಾಕೆ ಅನಾರೋಗ್ಯಕ್ ಬಿತ್ತು, ಯಾವ ರೀತಿಯ ಫುಡ್ ಹಾಕ್ಬೇಕು, ಯಾವ ರೀತಿ ಮರಿಗಳನ್ನ ವೇಟ್ ಗೇನ್ ಮಾಡ್ಬೇಕು, ಆಮೇಲೆ ಮರಿಗಳು ಅನಾರೋಗ್ಯಕ್ ಬಿದ್ದು ಅಂದ್ರೆ ಯಾಕೆ ಅನಾರೋಗ್ಯಕ್ ಬಿದ್ದು ಅಂತ ಗೊತ್ತಾಗಲ್ಲ, ವೇಟ್ ಗೇನ್ ಆಗಿಲ್ಲ ಅಂದ್ರೆ ಯಾಕೆ ವೇಟ್ ಗೇನ್ ಆಗವಲ್ಲು, ತೂಕ ಯಾಕೆ ಹೆಚ್ಚಾಗವಲ್ಲು. ಎಲ್ಲಾ ರೀತಿಯ ಫುಡ್ ಹಾಕತ್ತೀವಿ, ಎಲ್ಲಾ ರೀತಿಯ ಮೆಡಿಸಿನ್ ಹಾಕತ್ತೀವಿ, ಆದ್ರೂ ಮರಿಗಳ ತೂಕ ಹೆಚ್ಚಾಗತ್ತಿಲ್ಲ. ಸೊ ಇದ್ರೊಳಗ ತಲಿ ಕೆಡ್ಸ್ಕೊಂಡು ಒಂದ್ 2-3 ಬ್ಯಾಚ್ ಸೇಲ್ ಮಾಡಿ ಒಂದಿಷ್ಟು ಲಾಸ್ ಆಗಿ ಶೆಡ್ ನ ಕ್ಲೋಸ್ ಮಾಡ್ಕೊಂಡ್ ಬಿಡ್ತಾರೆ.
ಸೊ ಅದಕ್ಕೆ ಹೇಳೋದು ಅನುಭವ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಒಮ್ಮೆ 50-100 ಕುರಿಗಳನ್ನ ಕುರಿ ಸಾಕಾಣಿಕೆ ಮಾಡಿ ನಾವ್ ಒಮ್ಮೆ ಶ್ರೀಮಂತರ ಆಗೋನು ಅಂತ ಅನ್ಕೊಳ್ಳೋದಕ್ಕಿಂತ 10 ಕುರಿಗಳಿಂದ ಸ್ಲೋ ಆಗಿ ಗ್ರೋತ್ ನ ಕಂಡುಕೊಳ್ರಿ ಅಂತ ಹೇಳ್ತೀನಿ. ಸೊ ಮೇನ್ ಹೇಳ್ಬೇಕಂದ್ರ ಅನುಭವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತ. ಅನುಭವ ಇಲ್ದೆ ಹೆವಿ ಆಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾವಾಗೂ ಯಾವ್ದೇ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರು ಲೋ ಬಜೆಟ್ ಒಳಗ ಸ್ಟಾರ್ಟ್ ಮಾಡ್ರಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರ ಶೆಡ್ ವ್ಯವಸ್ಥೆ. ಸೊ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂದ್ರ ಮೇನ್ ಆಗಿ ಬರೋದ ಹೇಳಿದ್ನಲ್ಲ, ಶೆಡ್ ವ್ಯವಸ್ಥೆನೆ ಅವ್ರಿಗೆ ಬರೋದು. ಶೆಡ್ ಯಾವ ರೀತಿ ಹೈಟೆಕ್ ಶೆಡ್ ಮಾಡ್ಬೇಕು, ನಾವು ಮರಿಗಳನ್ನ ಮೇಂಟೈನ್ ಮಾಡಕ್ ಹಾಕ್ತಿವೋ ಅಥವಾ ನಾವು ಹೆಚ್ಚಿಗೆ ಕೆಲಸ ಆಗ್ಬಾರ್ದಂತ ಮಾಡ್ತೀವೋ ಗೊತ್ತಿಲ್ಲ. ಊರ್ನವ್ರ ಕಣ್ಣೆಲ್ಲ ನಮ್ ಶೆಡ್ ಮೇಲೆ ಇರ್ಬೇಕು. ನಮ್ ಶೆಡ್ ನೋಡಿ ಅವ್ರ ಕಣ್ ಕುಕ್ಬೇಕು. ಆ ರೀತಿಯ ಒಂದು ಶೆಡ್ ಮಾಡ್ಕೊಳ್ಳುವಂತ ಪ್ಲಾನ್ ಇರ್ತ. ನಮ್ಮ ದುಡ್ಡನ್ನ ನಾವೇ ಖರ್ಚು ಮಾಡ್ಕೊಳ್ಳುವಂತ ಪ್ಲಾನ್ ಅಂತ ಹೇಳ್ಬಹುದು. ಸೊ ಶೆಡ್ ವ್ಯವಸ್ಥೆ ಹೆಂಗಿರ್ಬೇಕು ಮೇನ್ ಆಗಿ ಹೇಳ್ಬೇಕಂದ್ರ, ಹೌದು ನೆಲದ ಮೇಲೆ ಒಂದ್ 20-10 ಕುರಿಗಳನ್ನ ನೀವು ಸಾಕ್ತಿರಿ ಅಂದ್ರ ಹೈಟೆಕ್ ಶೆಡ್ ಅವಶ್ಯಕತೆ ಇಲ್ಲ. ನೆಲದ ಮೇಲೆ ಸಾಕೋರಿ. 30-40-50 ಕುರಿಗಳನ್ನ ಸಾಕ್ತಿರಿ ಅಂದ್ರ ಅದಕ್ಕ ಹೈಟೆಕ್ ಶೆಡ್ ಬೇಕಾಗುತ್ತ. ಹೈಟೆಕ್ ಶೆಡ್ ಅಂದ್ರೆ ನೀವು 5 ಲಕ್ಷ 6 ಲಕ್ಷ 10 ಲಕ್ಷದ ಗಟ್ಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗ 100 ಮರಿಗಳನ್ನ ಹಾಕುವಂತ ಶೆಡ್ 3 ಲಕ್ಷದೊಳಗು ಆರಾಮಾಗಿ ಮಾಡಿ ಕೊಡ್ತಾರ. ನಿಮ್ಗ ಕಾಂಟ್ಯಾಕ್ಟ್ ಬೇಕಂದ್ರ ನನ್ಗ DM ಮಾಡ್ರಿ, ಕಮೆಂಟ್ ಒಳಗ ತಿಳಿಸ್ರಿ, ನಿಮ್ಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. 100 ಮರಿಗಳನ್ನ ಹಾಕುವಂತ ಶೆಡ್ 3-3.5 ಲಕ್ಷಕ್ಕೂ ರೆಡಿ ಮಾಡಿಸಬಹುದು ನಾವು. ಸೊ ಈ ರೀತಿ ಒಂದು ಕರೆಕ್ಟ್ ಆಗಿರುವಂತ ಪ್ಲಾನ್, ಕರೆಕ್ಟ್ ಆಗಿರುವಂತ ಒಬ್ಬರು ವರ್ಕರ್ ನ ಹಿಡ್ಕೊಂಡು ಕರೆಕ್ಟ್ ಆಗಿರುವಂತ ಶೆಡ್ ನ ಮಾಡ್ಕೊಂಡ್ರ ನಾವು ಕರೆಕ್ಟ್ ಆಗಿರುವಂತ ವ್ಯವಸ್ಥೆ ಆಗುತ್ತ. ನಮ್ಗ ಲಾಭ ಅನ್ನೋದು ಕೂಡ ಬರುತ್ತ. ಇನ್ನ ಶೆಡ್ ಹೇಳ್ಬೇಕಂದ್ರ ಶೆಡ್ಡಿಗೆ ಫ್ಲೋರ್ ಹಾಕಿಸ್ಬೇಕಾ ನೆಲದ ಮೇಲೆ ಹಾಕಿಸ್ಬೇಕಾ ಅಂತ ಕೇಳೋದಾದ್ರೆ, ಫ್ಲೋರ್ ಆದ್ರೆ ಏನಾಗುತ್ತಂದ್ರ 10-20 ಮರಿಗಳಿಗೆ ನಡೆಯುತ್ತ. ಫ್ಲೋರ್ ಮೇಲೆ ಅಂದ್ರ ನೆಲದ ಮೇಲೆ ಅಂತಂದ್ರ ಅದು ಯೂರಿನ್ ಮಾಡಿದ್ರ ಮತ್ತೆ ಇಕ್ಕಿ ಹಾಕಿದ್ರೆ ಏನಾಗ್ಬಿಡುತ್ತ, ಅಲ್ಲೇ ಕುಂದ್ರೋದು ಅಲ್ಲೇ ಹೇಳೋದು. ಅದ್ ನೀರ್ ಕುಡಿಯಾಕ ಇಟ್ಟಾಗ ನೀರ್ ಚೆಲ್ಲಿದ್ರ ಅಲ್ಲಿ ಕುಂತು ಎದ್ದು ಏನಾಗ್ಬಿಡುತ್ತಂದ್ರ ಕುರಿಗಳ ಮೇಲೆ ಉಣ್ಣೆ ಜಾಸ್ತಿ ಇರುತ್ತ. ಸೊ ವೆಟ್ ಆಗ್ಬಿಟ್ರ ಮರಿ ಏನಾದ್ರು ಹಸಿ ಆಯ್ತಂದ್ರ ಆರೋದಕ್ಕ ಬಹಳಷ್ಟು ಸಮಯ ಪಡ್ಕೊಳತ್ತ. ಅದಾದಿಂದ ಅಲ್ಲಿ ಡಿಸೀಸ್ ಆರುತ್ತೆ ಇಲ್ಲ ಗೊತ್ತಿಲ್ಲ, ಡಿಸೀಸ್ ಗಳಂತೂ ಫಾಸ್ಟ್ ಆಗಿ ಬಂದು ಮರಿಗಳಿಗೆ ಸೇರ್ಕೋತಾವು. ಅದರಿಂದ ಮರಿಗಳು ಅನಾರೋಗ್ಯಕ್ಕೆ ಸಿಲುಕ್ತಾವ. ಇನ್ನ ಈ ತರ ಹೈಟೆಕ್ ಶೆಡ್ ಮಾಡಿ ಫ್ಲೋರ್ ಮ್ಯಾಟ್ ಒಂದಿಷ್ಟು ಎತ್ತರದೊಳಗಿಟ್ಟು ಫ್ಲೋರ್ ಮ್ಯಾಟ್ ಹಾಕ್ಸಿದ್ರ ಮೇನ್ ಆಗಿ ಕಟ್ಟಿಗೆನೂ ಹಾಕಿಸ್ತಾರ. ಅಲ್ಲಿ ಹೇಳ್ತೀನಿ ನೋಡ್ರಿ, ನಾವು ಶೆಡ್ ಮಾಡಾತೀವಿ ಅಂತಂದ್ರೆ ಫ್ಲೋರ್ ಪ್ಲಾಸ್ಟಿಕ್ ಫ್ಲೋರ್ ಹಾಕೋಣ ಕಟ್ಟಿಗೆ ಹಾಕೋಣ ಅಂತ ಕೇಳ್ತಾರ. ಸೊ ನಮಗ ಅನ್ಸಿರೋ ಪ್ರಕಾರ ನೀವು ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ ಹಾಕೋದ್ ಬೆಟರ್. ಯಾಕಂತಂದ್ರ ಕಟ್ಟಿಗೆನೂ ಹಾಕ್ತಾರ. ನಿಮ್ಗ ಬಾಳ ಡಿಫ್ರೆನ್ಸ್ ಏನ್ ಬರಲ್ಲ ಖರ್ಚೊಳಗ ಕೇಳ್ಕೊಳೋದಾದ್ರೆ. ನಿಮ್ಗ ಹಬ್ಬಬ್ಬ ಅಂದ್ರ 50-60 ಸಾವಿರ ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಬರ್ಬೋದು ನನಗ ಅನ್ಸಿರೋ ಪ್ರಕಾರ. ಯಾಕಂದ್ರೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ವಿ ನಮ್ ಶೆಡ್ಡಿಗೂ ಒಂದ್ 50-60 ಸಾವಿರ ರೂಪಾಯಿ ಅಷ್ಟೇ. ಅದಾದ್ಮೇಲೆ ಎಷ್ಟೋ ಜನರು ನೀವು ನೋಡ್ರಿ ಮಾಡಿಂದ 1 ವರ್ಷ 2 ವರ್ಷ ಆಗಿಂದ ಕಟ್ಗಿನ ತೆಗಿಸಿ ನಾವು ಫ್ಲೋರ್ ಮ್ಯಾಟ್ ಹಾಕಿಸ್ತೀವಿ ಅಂತಾರ. ಡಬಲ್ ಖರ್ಚದು. 50-60 ಸಾವಿರ ರೂಪಾಯಿ ಉಳ್ಸಾಕ್ ಹೋಗಿ ಮತ್ತೆ ಒಂದ್ 2-3 ವರ್ಷ ಬಿಟ್ಟು ಲಕ್ಷ ಗಟ್ಲೆ ಮತ್ತೆ ಅದಕ್ಕ ಇನ್ವೆಸ್ಟ್ಮೆಂಟ್ ಮಾಡೋದಾಗತ್ತ ನಾವು. ಸೊ ಅದ್ರ ಬದಲು ನೀವು ಹಾಕುವಾಗ ಫ್ಲೋರ್ ಮ್ಯಾಟ್ ಹಾಕ್ಬಿಟ್ರ ಬೆಟರ್. ನಿಮ್ಗೆ ಎಷ್ಟೊಂದ್ 10-15 ವರ್ಷ ಅಂತೂ ಬಾಳಿಕೆ ಬರತ್ತಂತಾರ. ನಾವ್ ಆಲ್ರೆಡಿ ಹಾಕಿಸಿ 5 ವರ್ಷ ಆಯ್ತು, ಹೆಂಗಿದ್ದಿದ್ ಹಂಗೆ ಅದಾವ. ಇನ್ನೊಂದ್ 5 ವರ್ಷನು ಆರಾಮಾಗಿ ಬರ್ತಾವ ಅನ್ನೋಂಗ್ ಅದಾವ. ಸೊ ನೀವ್ ಬೆಟರ್ ಅದನ್ನ ಹಾಕ್ರಿ. ಇನ್ನ ಕಟ್ಟಿಗೆ ಹಾಕೋದ್ರಿಂದ ಏನಂದ್ರ ಮರಿಗಳು ಸಮವಾಗಿ ಹಾಕಿರೋದಿಲ್ಲ, ಒಂದೇ ಡಿಸ್ಟೆನ್ಸ್ ಹಾಕಿರೋದಿಲ್ಲ. ಈ ಫ್ಲೋರ್ ಮ್ಯಾಟ್ ಅಂದ್ರೆ ಇಷ್ಟು ಸೈಜ್ಗೆ ಇಷ್ಟೇ ಗ್ಯಾಪ್ ಅಂತ ಇರುತ್ತ, ಅದು ಹಂಗಿರಲ್ಲ. ಮರಿಗಳು ಕಾಲ್ ಸಿಕ್ಕಿನುವಂತ ಚಾನ್ಸಸ್ ಇರುತ್ತ. ಅದಾದ್ಮೇಲೆ ಕಟ್ಟಿಗೆ ಕೂಡ ಒದ್ದೆ ಆಗುತ್ತ, ಅದು ಕೂಡ ಹಸಿ ಆಗುತ್ತ. ಸೊ ಹಂಗಾಗಿ ನೀವು ಹೈಟೆಕ್ ಶೆಡ್ ಮಾಡ್ತೀರಿ, ಒಂದ್ ಎತ್ತರಕ್ ಮಾಡ್ತೀರಿ ಅಂದ್ರ ನೀವು ಕಟ್ಗಿನ ಅವಾಯ್ಡ್ ಮಾಡಿ ಫ್ಲೋರ್ ಮ್ಯಾಟ್ ಹಾಕ್ರಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದೊಳಗ ಹೇಳ್ತೀನಿ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ. ಕುರಿಗಳನ್ನ ಎಲ್ಲಿಂದ ತರಬೇಕು, ಎಷ್ಟು ಕುರಿಗಳು ಸ್ಟಾರ್ಟಿಂಗ್ ಒಳಗ ನಾವು ಸ್ಟಾರ್ಟ್ ಮಾಡಾತೀವಿ ಅಂದ್ರೆ ಎಷ್ಟು ಕುರಿಗಳನ್ನ ಹಾಕ್ಬೇಕು, ಆಹಾರದ ವ್ಯವಸ್ಥೆ ಯಾವ ರೀತಿ ಮಾಡ್ಕೋಬೇಕು, ಮಾರಾಟ ಮಾಡ್ಬೇಕಂದ್ರೆ ಎಲ್ಲಿ ಸೇಲ್ ಮಾಡ್ಬೇಕು ಅನ್ನೋದನ್ನ ಅವರು ತಿಳ್ಕೊಂಡೇ ಇರೋದಿಲ್ಲ. ಮೊದಲನೇ ಮಾತು, ಸ್ಟಾರ್ಟ್ ಮಾಡಿಂದ ಅನುಕೂಲಕ್ಕೆ ತಕ್ಕಷ್ಟು ಫುಡ್ ಹಾಕೊಂಡು ಸ್ಟಾರ್ಟ್ ಮಾಡುವಾಗ ನಾವು 30-40 ಮರಿಯಿಂದನ ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರ. ಸೊ ಆಹಾರದ ವ್ಯವಸ್ಥೆ ಸರಿ ಇರಲ್ಲ. ಮರಿಗಳು ತಂದಿಟ್ಮೇಲೆನು ಎಲ್ಲಿ ಸೇಲ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇದು ಕೂಡ ಲಾಸ್ ಆಗೋದಕ್ಕ ಮುಖ್ಯ ಕಾರಣವಾಗುತ್ತ. ಸೊ ಮೇನ್ ಪಾಯಿಂಟ್, ನಷ್ಟ ಆಗ್ಬಾರ್ದಂದ್ರ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೋಬೇಕನ್ನೋದಾದ್ರೆ, ಮೊದಲನಾಗಿ ಸಣ್ಣ ಪ್ರಮಾಣದಿಂದ ನೀವು ಬಿಸ್ನೆಸ್ ನ ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡ್ರಿ. ನಾಲೆಜ್ ಆಮೇಲೆ ಅನುಭವನ ಪಡ್ಕೋರಿ. ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ. ಯಾರೋ ಒಬ್ಬರನ್ನ ನೋಡಿ ಮಾಡೋದಕ್ಕಿಂತ, ಯಾರ್ದೋ ಒಬ್ಬರ ಸಲಹೆ ತಗೊಳೋದಕ್ಕಿಂತ ನೀವು ವೆಟರ್ನರಿ ಡಾಕ್ಟರ್ ಸಲಹೆ ಪಡ್ಕೊಂಡು ಮರಿಗಳನ್ನ ಮೇಂಟೈನ್ ಮಾಡ್ರಿ. ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿರೋ ಟೈಮಿಗೆ ಡಿವಾರ್ಮಿಂಗ್ ಮತ್ತೆ ವ್ಯಾಕ್ಸಿನೇಷನ್ ಹಾಕಿಸ್ಕೋರಿ. ಮಾರುಕಟ್ಟೆಯ ನಾಲೆಜ್ ಅಂತೂ ಕಂಪಲ್ಸರಿ ನಿಮ್ಗಿರ್ಬೇಕು. ಎಲ್ಲಿ ಮಾರ್ಬೇಕು, ಯಾರಿಗ್ ಮಾರ್ಬೇಕು,
ನಮ್ ಶೆಡ್ಡಿಗೆ ಬಂದ್ ಒಯ್ತಾರ ಅಥವಾ ನಾವೇ ಅಲ್ಲಿ ಹೋಗಿ ಮಾರ್ಬೇಕ? ಅಕಸ್ಮಾತ್ ಎರಡೂ ಆಗಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಮೊದಲೇ ನೀವು ಮಾರುಕಟ್ಟೆ ಬಗ್ಗೆ ನಾಲೆಜ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ರಿ. ಸೊ ಈ ನಾನ್ ಹೇಳಿರುವಂತ ತಪ್ಪುಗಳನ್ನ ನಾನು ನಷ್ಟಕ್ಕೆ ಯಾವೆಲ್ಲ ಕಾರಣಗಳಾಗ್ತಾವ ಅಂತ ಹೇಳಿನಿ, ಆ ರೀಸನ್ಗಳನ್ನ ನೀವು ತಿದ್ಕೊಂಡು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರ ಅಥವಾ ಲಾಸ್ ಆದರೂ ರೀಸ್ಟಾರ್ಟ್ ಮಾಡಿದ್ರುನು ನಿಮ್ಗ ಇದ್ರೊಳಗ ಸಕ್ಸಸ್ ಅನ್ನೋದು ಸಿಗುತ್ತಾ ಅಂತ ಹೇಳ್ಬೋದು. ಅಂಡ್ ಇಷ್ಟೊತ್ತು ಹೇಳಿರುವಂತ ಮಾಹಿತಿಗಳು ನಿಮ್ಗೇನಾದ್ರೂ ಇಷ್ಟ ಅನ್ಸಿದ್ರ, ಯೂಸ್ಫುಲ್ ಆದ್ರ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡ್ರಿ. ಈಗ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂಡ್ ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ನೋಡಿ ಈ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.